ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಟೈರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಎಂಟೈರ್ ಟೈರ್ ಸ್ಟಾಕ್ಸ್ ನೀವು ಗಮನಿಸಿದ್ರೆ ಸಿ8 7% ಬೆಳೆದಿದೆ, ಜೆಕೆ ಟೈರ್ಸ್ 13% ಬೆಳೆದಿದೆ, ಅಪೋಲೋ ಟೈರ್ಸ್ ನಿಯರ್ಲಿ 6% ಅಬೋವ್ ಬೆಳೆದಿದೆ. ಇದೆಲ್ಲದಕ್ಕೂ ಇರುವಂತ ಬ್ಯಾಕ್ ಇಂಪಾರ್ಟೆಂಟ್ ರೀಸನ್ UBS ಅವರು ಈ ಟೈರ್ ಸ್ಟಾಕ್ ರಿಲೇಟೆಡ್ ಆಗಿ ಎಂಟೈರ್ ಸ್ಪೇಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರೋದು, ಅದರಲ್ಲೂ ಅವರ ಟಾಪಿಕ್ ಆಗಿ ಅಪೋಲೋ ಟೈರ್ಸ್ ಅಂತ ಹೇಳ್ತಾ ಇರೋದು, ಬೈ ರೇಟಿಂಗ್ ಕೊಡ್ತಾ ಪ್ರೀವಿಯಸ್ಲಿ ಕೊಟ್ಟಿರುವಂತ 295 ಟಾರ್ಗೆಟ್ ನ ಅಪ್ಸೈಡ್ ಗೆ ಮೂವ್ ಮಾಡ್ತಾ 355 ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಹೋಗುತ್ತೆ ಅನ್ನೋ ತರ ಪಾಸಿಟಿವ್ ರೇಟಿಂಗ್ ಕೊಟ್ಟಿದ್ದಾರೆ. ಇವರು ಕೇವಲ ಅಪೋಲೋ ಟೈರ್ಸ್ ಬಗ್ಗೆನೇ ಮಾತಾಡಿಲ್ಲ, ಎಂಟೈರ್ ಟೈರ್ ಸ್ಟಾಕ್ಸ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಇವರು ಮೆನ್ಷನ್ ಮಾಡ್ತಿರೋ ಥೀಮ್ ಒಂದೇ, ಕಮಾಡಿಟಿ ಪ್ರೈಸಸ್ ಕಮ್ಮಿ ಆಗ್ತಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ, ಮೀನ್ಸ್ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗ್ತಾ ಇರೋದು, ರಬ್ಬರ್ ಪ್ರೈಸಸ್ ಕಮ್ಮಿ ಆಗ್ತಾ ಇರೋದು, ಟೈರ್ ಕಂಪನೀಸ್ ರಿಲೇಟೆಡ್ ಆಗಿ ಬೆಟರ್ ಗ್ರೋತ್ ಇರುತ್ತೆ. ಇದಕ್ಕೆ ಕಾರಣವಾಗಿ ಪ್ರೆಸೆಂಟ್ ಇರುವಂತ ಗ್ರಾಸ್ ಮಾರ್ಜಿನ್ಸ್ ಆಲ್ಮೋಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ಅನ್ನೋ ತರ ಹೇಳ್ತಿದ್ದಾರೆ. ರೀಸೆಂಟ್ ಕ್ವಾರ್ಟರ್ಸ್ ನಲ್ಲಿ ಆಲ್ಮೋಸ್ಟ್ 5% ಹತ್ರ ಗ್ರಾಸ್ ಮಾರ್ಜಿನ್ಸ್ ನ ಎಬಿಟಾ ಮಾರ್ಜಿನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಲೈಕ್ ಅಪೋಲೋ ಟೈರ್ಸ್ ಅವರು ರೀಸೆಂಟ್ ಕ್ವಾರ್ಟರ್ಸ್ ನಲ್ಲಿ ಆಲ್ಮೋಸ್ಟ್ 5% ಹತ್ರ ಗ್ರಾಸ್ ಮಾರ್ಜಿನ್ಸ್ ನ ಎಬಿಟಾ ಮಾರ್ಜಿನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, FY24 ಟೈಮ್ಗೆ ನಿಯರ್ಲಿ 14% ಹತ್ರ ಇಂಪ್ರೂವ್ ಆಗುತ್ತೆ ನಂತರ FY22 ನಲ್ಲಿ 6% ಹತ್ರ ಇದ್ದ ROE FY25 ಟೈಮ್ಗೆ ಮೋರ್ ದನ್ ಡಬಲ್ ಆಲ್ಮೋಸ್ಟ್ 13% ಹೋಗುತ್ತೆ ನಂತರ ಇವನ್ ಡೆಟ್ ಟು ಇವ್ರ ಪ್ರೆಸೆಂಟ್ ಇವರಿಗೆ 5500 ಕ್ರೋರ್ಸ್ ಹತ್ರ ಇದೆ, ಅದು ಆಲ್ಮೋಸ್ಟ್ 2600 ಕ್ರೋರ್ಸ್ ಹೋಗುತ್ತೆ ನಂತರ ಇವೆಲ್ಲ ನಡೆಯುತ್ತೆ ಅಂತ ಅಪೋಲೋ ಟೈರ್ಸ್ ಅಲ್ಲೇ ಅಂತಲ್ಲ, ಎಂಟೈರ್ ಟೈರ್ ಸ್ಟಾಕ್ಸ್ ಅಲ್ಲಿ ನಡೆಯುತ್ತೆ ನಂತರ ಇವರು ಭಾವಿಸೋದಕ್ಕೆ ಮೈನ್ ರೀಸನ್ ಕಮಾಡಿಟಿ ಪ್ರೈಸಸ್ ಕಮ್ಮಿ ಆಗೋದು, ಆಯಿಲ್ ಪ್ರೈಸಸ್ ಕ್ರೂಡ್ ಆಯಿಲ್ ಪ್ರೈಸಸ್ ಅನ್ನು ಇಲ್ಲಿ ಸ್ಟೆಬಿಲೈಸ್ ಆಗುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅಂಡ್ ಆಟೋ ಸೆಕ್ಟರ್ಸ್ ಅಲ್ಲಿ ಕಾಣಿಸ್ತಾರಂತ ಸ್ಟ್ರಾಂಗ್ ಡಿಮ್ಯಾಂಡ್ ಗೆ ಒಳ್ಳೆ ಆರ್ಡರ್ ಬುಕ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಇವನ್ ಇಲ್ಲಿ ಟ್ರೇಡ್ ಆಗ್ತಿರೋಂಥ ಟೈರ್ ಸ್ಟಾಕ್ಸ್ ಒಂದು ವ್ಯಾಲ್ಯೂಯೇಷನ್ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರೋ ತರ, ಬಿಕಾಸ್ ಪ್ರೆಸೆಂಟ್ ಈಗ ಅಪೋಲೋ ಟೈರ್ಸ್ ಸ್ಟಾಕ್ ಪ್ರೈಸ್ ಟು ಫಾರ್ವರ್ಡ್ ಎರ್ನಿಂಗ್ಸ್ ಅಲ್ಲಿ ನೋಡಿದ್ರೆ 12 ಟೈಮ್ಸ್ FY24ಗೆ ಎರ್ನಿಂಗ್ ಎಸ್ಟಿಮೇಟ್ ಅಲ್ಲಿ ಟ್ರೇಡ್ ಆಗ್ತಿರೋ ತರ, ಅದಕ್ಕೆ ಕಾಂಪಿಟೇಟರ್ಸ್ ಅಂಡ್ ಆವರೇಜ್ ಪ್ರೈಸ್ ಟು ಎರ್ನಿಂಗ್ ನಲ್ಲಿ ಕಂಪೇರ್ ಮಾಡಿದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂ ತರ ಭಾವಿಸ್ತಾ ಇಲ್ಲಿಂದ ಅಪ್ಸೈಡ್ ಗೆ ಮೂವ್ ಆಗೋದಕ್ಕೆ ಅಪೋಲೋ ಟೈರ್ಸ್ ನ ಸ್ಪೆಸಿಫಿಕ್ ಸ್ಟಾಕ್ ಆಗಿ ನೋಡ್ತಿರೋ ತರ ಎಂಟೈರ್ ಟೈರ್ ಸ್ಪೇಸ್ ರಿಲೇಟೆಡ್ ಆಗಿ ಈ ತರ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇರೋ ಕಾರಣವಾಗಿ ಸ್ಟಾಕ್ಸ್ ಎಲ್ಲಾದ್ರೂ ಇವತ್ತು ಇಷ್ಟೊಂದು ಬುಲಿಶ್ ಮೂವ್ಗೆ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೋಬೇಕು. ಪ್ರೀವಿಯಸ್ಲಿ RBI ರಿಲೇಟೆಡ್ ಆಗಿ ಪೇಟಿಎಂ ಅವ್ರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಫೇಸ್ ಆಗಿದೆ ಅಲ್ವಾ, ಪೇಮೆಂಟ್ ಅಗ್ರಿಗೇಟರ್ ಲೈಸೆನ್ಸ್ ರಿಲೇಟೆಡ್ ಆಗಿ. ಅದರ ರಿಲೇಟೆಡ್ ಆಗಿ RBI ಅವರು ಅಗೈನ್ ಅವರು ಪೇಟಿಎಂ ಅಗ್ರಿಗೇಟರ್ ಲೈಸೆನ್ಸ್ ರಿಲೇಟೆಡ್ ಆಗಿ ಅಪ್ಲಿಕೇಶನ್ ನ ರೀಸಬ್ಮಿಟ್ ಮಾಡಬೇಕಾಗತ್ತೆ. 120 ಡೇಸ್ ಒಳಗೆ ಈ ಪ್ರಾಸೆಸ್ ನ ಕಂಪ್ಲೀಟ್ ಮಾಡಬೇಕಂತ ಪೇಟಿಎಂ ಅವರಿಗೆ ಆದೇಶನ ಕೊಟ್ಟಿದ್ದಾರೆ. ಅಂಡ್ ಆ ಪೇಮೆಂಟ್ ಅಗ್ರಿಗೇಟರ್ ಲೈಸೆನ್ಸ್ ಗೆ ಇವರಿಗೆ ಸಿಗೋವರೆಗೂ ಹೊಸ ಮರ್ಚೆಂಟ್ಸ್ ನ ಇವರು ಆನ್ಲೈನ್ ಮರ್ಚೆಂಟ್ಸ್ ನ ಆಡ್ ಮಾಡ್ಕೋಬಾರ್ದು, ಆನ್ ಬೋರ್ಡ್ ಮಾಡ್ಕೋಬಾರ್ದು ಅನ್ನೋ ತರ ರಿಸ್ಟ್ರಿಕ್ಷನ್ಸ್ ಅನ್ನು ವಿಧಿಸಿದ್ದಾರೆ. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈ ಪೇಮೆಂಟ್ ಅಗ್ರಿಗೇಟರ್ ಲೈಸೆನ್ಸ್ ರಿಲೇಟೆಡ್ ಆಗಿ ಇವರಿಗೆ ಅಗೈನ್ RBI ಅವರು ಅಪ್ಲೈ ಮಾಡಿದಾಗ ಅಲ್ಲಿ ಇವ್ರಿಗೆ ಏನಾದ್ರು ಅಪ್ರೂವಲ್ ಬಂದ್ರೆ ನಾವು ಪಾಸಿಟಿವ್ ಆಗಿ ತಗೋಬಹುದು. ಇಫ್ ಆತರ ಇಲ್ಲ ಅಂದ್ರೆ ಮೀನ್ಸ್ ಅಗೈನ್ ಅವ್ರಿಗೆ ಅಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ಸ್ RBI ಅವರು ನೆಗೆಟಿವ್ ಆಗಿ ಲೈಸೆನ್ಸ್ ಅಗೇನೆಸ್ಟ್ ಆಗಿ ರೆಸ್ಪಾಂಡ್ ಆಗ್ತಾ ಇದ್ರೆ ಅದು ಪೇಟಿಎಂ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿರುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಈ ಎಂಟೈರ್ ಪ್ರಾಸೆಸ್ ರಿಲೇಟೆಡ್ ಆಗಿ ಇವರಿಗೆ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರೋ ತರ, ಸೊ ಎಲ್ಲ ಅನ್ಕೊಂಡಿರೋ ತರ ಹಾಗೆ ನಡೆದ್ರೆ ಬಿಸಿನೆಸ್ ಮೇಲೇನು ಯಾವ ತರ ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ ಅನ್ನೋ ತರ ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೋಬೇಕು. ಇವರು ಬೈಬ್ಯಾಕ್ ನ ಅನೌನ್ಸ್ ಮಾಡಿದ್ದಾರೆ. ಬೈಬ್ಯಾಕ್ ಒಂದು ಸೈಜ್ ತುಂಬಾ ಚಿಕ್ಕದಾಗಿದೆ ಅಲ್ವಾ, ನಾವು ರೀಸೆಂಟ್ಲಿನೂ ಮಾತಾಡ್ಕೊಂಡಿದೀವಿ. ಅದೂನು ಓಪನ್ ಮಾರ್ಕೆಟ್ ಬೈಬ್ಯಾಕ್ ಆಗ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಅದು ಒಳ್ಳೇದಲ್ಲ ಅಂತ ಅನ್ಕೊಂಡಿದೆ ಅಲ್ವಾ. ಅದರ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇವತ್ತು ಸ್ಟಾಕ್ ಅಲ್ಲಿ ಕಾಣಿಸಿದೆ ಅಂತ ಅನ್ಕೋಬಹುದು. ಬಟ್ ಇನ್ ಬಿಟ್ವೀನ್ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸಿದೆ. ನಿಮ್ಗೆ ಜ್ಞಾಪಕ ಇದ್ರೆ Q2 FY23 ನಲ್ಲಿ ಮೀನ್ಸ್ ಅವರು ರೀಸೆಂಟ್ ರಿಸಲ್ಟ್ಸ್ ಅಲ್ಲಿ IEX ಅವರು ನಂಬರ್ಸ್ ನ ಪೋಸ್ಟ್ ಮಾಡ್ತಾ ಕಾರ್ಬನ್ ಎಕೋಸಿಸ್ಟಮ್ ರಿಲೇಟೆಡ್ ಆಗಿ ಬಿಸಿನೆಸ್ ಆಪರ್ಚುನಿಟೀಸ್ ನ ಎವಾಲ್ವೇಟ್ ಮಾಡ್ತಿದೀವಿ ಅಂತ ಅಪ್ಡೇಟ್ ಮಾಡಿದ್ರಲ್ವಾ. ಲೈಕ್ ಈ ಕಾರ್ಬನ್ ಕ್ರೆಡಿಟ್ ರಿಲೇಟೆಡ್ ಆಗಿ ಆಲ್ರೆಡಿ ಬಿಸಿನೆಸ್ ಮಾಡ್ತಾರೋ ಅಂತ 𝐂𝐸 ಅವರು ಯಾವ ಸೆಗ್ಮೆಂಟ್ ಅಲ್ಲಿ ಅಂತ ಬಿಸಿನೆಸ್ ಮಾಡ್ತಿದಾರಲ್ವಾ, ಅದೇ ಸೇಮ್ ಸೆಗ್ಮೆಂಟ್ ನಲ್ಲಿ IEX ಅವರು ಎಂಟರ್ ಆಗ್ಬೇಕಂತ ಅನ್ಕೊಂತಿದ್ದಾರೆ. 𝐂𝐸 ಒಂದು ಸ್ಟ್ರಾಂಗ್ ಡಾಮಿನೇಟೆಡ್ ಪ್ಲೇಯರ್ ಈ ಕಾರ್ಬನ್ ಮಾರ್ಕೆಟ್ ನಲ್ಲಿ, ಬಟ್ ಸ್ಟಿಲ್ ಆ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗಿ ಅಲ್ಲಿರೋ ಆಪರ್ಚುನಿಟೀಸ್ ನ ಎವಾಲ್ವೇಟ್ ಮಾಡ್ಬೇಕಂತ ಅನ್ಕೊಂಡಿದಾರಲ್ವಾ IEX ಅವರು. ಆ ಸೇಮ್ ಅಪ್ಡೇಟ್ ಈಗ ಫರ್ದರ್ ಆಗಿ ಇವರು ಎಕ್ಸ್ಚೇಂಜಸ್ಗೆ November 26 ನ ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಇವರೊಂದು ಸಬ್ಸಿಡಿನ ಫಾರ್ಮ್ ಮಾಡಿ, ಮೀನ್ಸ್ ಇವರು ಅಂಡರ್ ಅಲ್ಲಿ ಇರುವಂತಹ ಒಂದು ಕಂಪನಿನ ಫಾರ್ಮ್ ಮಾಡಿ ಕಾರ್ಬನ್ ಮಾರ್ಕೆಟ್ ನಲ್ಲಿ ಇರುವಂತಹ ಬಿಸಿನೆಸ್ ಆಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋ ತರ, ಮೀನ್ಸ್ ಅಫಿಷಿಯಲ್ ಆಗಿ ಈ ಕಾರ್ಬನ್ ಮಾರ್ಕೆಟ್ ಗೋಸ್ಕರ ಸಬ್ಸಿಡಿನ ಫಾರ್ಮ್ ಮಾಡ್ತೀವಿ ಅನ್ನೋ ತರ ಡೇಟಾನ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಫ್ರೆಂಡ್ಸ್, IEX ಅಂದ್ರೆ ಕೇವಲ ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮೇ ಅಲ್ಲ, ಇವರಿಗೆ IGX ಬಿಸಿನೆಸ್ ಇದೆ. ಈಗ ಕಾರ್ಬನ್ ಮಾರ್ಕೆಟ್ ಅಲ್ಲೂ ಇವರು ಡೈವರ್ಸಿಫೈ ಆಗ್ತೀವಿ ಅಂತ, ಮೀನ್ಸ್ ಅಲ್ಲೂ ಇವರಿಗೆ ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ವಾ.
ಅದರಿಂದ ಇಫ್ ಅಲ್ಲೂ ಇವರು ಹಿಟ್ ಆಗ್ತಾ ಇದ್ರೆ ಓಕೆ, ಅದು ಫರ್ದರ್ ಆಗಿ ಇವರ ಇನ್ಕ್ರಿಮೆಂಟಲ್ ರೆವೆನ್ಯೂಸ್, ಮಾರ್ಜಿನ್ಸ್, ಪ್ರಾಫಿಟಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಅಂಡ್ ಇಫ್ ಅದು ಆಗಿಲ್ಲ ಅಂದ್ರೂ ಪ್ರೆಸೆಂಟ್ ಅದಕ್ಕೆ ಕಾರಣವಾಗಿ ಕಾರ್ಬನ್ ಮಾರ್ಕೆಟ್ ನ ಇವರು ಕೊಟ್ಟಿರೋಂಥ ಅಪ್ಡೇಟ್ ಕಾರಣವಾಗಿ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ಟಾಕ್ ಯಾವಾಗ್ಲೂ ರ್ಯಾಲಿ ಆಗಿಲ್ಲ. ಅದರಿಂದ ಈ ಪಾಸಿಟಿವಿಟಿ ಇನ್ನು ಸ್ಟಾಕ್ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ಆಗಿರೋ ತರ. ಸೊ ಓವರ್ ಆಲ್ ಆಗಿ ಇವರು ಹೇಗೆ ಗ್ರೋತ್ ಆಗತ್ತೆ ನೋಡಿ ಸ್ಟಾಕ್ ಪ್ರೈಸ್ ಒಂದು ಫರ್ದರ್ ಮೂವ್ನ ಇವನ್ IGX ರಿಲೇಟೆಡ್ ಆಗಿ ಯಾವ ತರ ಗ್ರೋತ್ ಇರುತ್ತೆ ಅನ್ನೋದು ನೋಡಿ, ಅಂಡ್ ಇವನ್ ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿ ಸ್ವಲ್ಪ ಮಾರ್ಕೆಟ್ ಶೇರ್ ನ ಪ್ರೆಸೆಂಟ್ ಇವನ್ 90% ಹತ್ರ ಮಾರ್ಕೆಟ್ ಶೇರ್ ಇದೆ ಅಬೋ ಹತ್ರ ಇವರಿಗೆ. ಇವನ್ ಅಲ್ಲಿ ಮಾರ್ಕೆಟ್ ಶೇರ್ ನ ಕಳ್ಕೊಂತಿದ್ರು IGX ಅಂಡ್ ಇವನ್ ಕಾರ್ಬನ್ ಮಾರ್ಕೆಟ್ಸ್ ಅಲ್ಲಿ ಏನಾದ್ರು ಗೈನ್ ಮಾಡ್ಕೊಳಕ್ ಆಗಿದ್ರೆ ಅಲ್ಲಿ ಬಿಸ್ನೆಸ್ ಫರ್ದರ್ ಆಗಿ ಸ್ಟಾಕ್ ನ ಸ್ಟೆಬಿಲೈಸ್ ಮಾಡುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಫ್ರೆಂಡ್ಸ್, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ JP Morgan ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. JP Morgan ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ ನ 285 ಆಗಿ ಎಂಟೈರ್ ಆಯಿಲ್ ಮಾರ್ಕೆಟಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇರೋದು HPCL, BPCL ಸ್ಟಾಕ್ಗೆ ಇವತ್ತು 5% ಮೂವ್ ಆಗಿದೆ. ಅವ್ರು ಕೊಡ್ತಿರೋಂಥ ಟಾರ್ಗೆಟ್ ಅಪ್ಸೈಡ್ ಟಾರ್ಗೆಟ್ ಅಂಡ್ ಅವ್ರು ಕೊಡ್ತಿರೋಂಥ ಪಾಸಿಟಿವ್ ವ್ಯೂ ಬ್ಯಾಕ್ ಇರೋಂಥ ಇಂಪಾರ್ಟೆಂಟ್ ಲಾಜಿಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇರೋದು, LPG ಅಂಡ್ ಪೆಟ್ರೋಲ್ ರಿಲೇಟೆಡ್ ಆಗಿ ಇವರು ಪ್ರಾಫಿಟಬಲ್ ಆಗಿ ಟರ್ನ್ ಆಗಿರೋ ತರ ಡೀಸೆಲ್ ರಿಲೇಟೆಡ್ ಆಗಿ ಸ್ಟಿಲ್ ಲಾಸಸ್ ನ ಕಂಟಿನ್ಯೂ ಆಗ್ತಿದೆ. ಬಟ್ ಅದು ಪ್ರೀವಿಯಸ್ಲಿ ಇದ್ದ ಲಾಸಸ್ ಅಂದ್ರೂ ತುಂಬಾ ಕಮ್ಮಿ ಲಾಸಸ್ ಆಗಿರೋದ್ರಿಂದ ಇವರು ಪ್ರಾಫಿಟಬಿಲಿಟಿನ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಮಾಡಲ್ಲ ಅನ್ನೋ ತರ ರೀಸೆಂಟ್ ಟೈಮ್ಸ್ ಅಲ್ಲಿ ಫಾಲ್ ಆಗಿರೋ ಒಂದು ಕ್ರೂಡ್ ಆಯಿಲ್ ಪ್ರೈಸಸ್ ಅಗೈನ್ ರಿವರ್ಸಲ್ ಆಗಿ ಟಾಪ್ ಸೈಡ್ ಮೂವ್ ಆಗುವಂತ ಕಂಡೀಷನ್ಸ್ ಪ್ರೆಸೆಂಟ್ ಗ್ಲೋಬಲ್ ಆಗಿ ಯಾವುದೂ ಇಲ್ಲ. ಸೊ ಫಾಲ್ ಆಗಿರೋಂಥ ಕ್ರೂಡ್ ಆಯಿಲ್ ಪ್ರೈಸಸ್ ಇಲ್ಲಿ ಸ್ಟೆಬಿಲೈಸ್ ಆಗಿ ಫರ್ದರ್ ಆಗಿ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಬಿಟ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ನ ಫರ್ದರ್ ಆಗಿ ಸ್ಟೆಬಿಲಿಟಿ ಇರಬಹುದು ಅನ್ನೋ ತರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇವನ್ ಗವರ್ಮೆಂಟ್ ಸೈಡ್ ಇಂದ ಬರ್ತಿರೋಂಥ ಪಾಲಿಸೀಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಬೆನಿಫಿಟ್ ಆಗೋ ತರ ಗವರ್ಮೆಂಟ್ ಆಕ್ಷನ್ಸ್ ತಗೊಂತಿದೆ. ಅದು ಪಾಲಿಸಿ ಪರವಾಗಿ ಬರ್ತಿರೋಂಥ ಆಕ್ಷನ್ಸ್ ಅನ್ನು ಗವರ್ಮೆಂಟ್ ಸೈಡ್ ಇಂದಾನು ಆಯಿಲ್ ಮಾರ್ಕೆಟ್ ಕಂಪನೀಸ್ಗೆ ಪಾಸಿಟಿವ್ ಆಗಿದೆ ಅಲ್ವಾ. ಅದರಿಂದ ಇವೆಲ್ಲಾನು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಕಂಪನಿ ಪಾಸಿಟಿವ್ ಮೂವ್ ಮಾಡತ್ತೆ ಅನ್ನೋ ತರ ಎಕ್ಸ್ಪೆಕ್ಟ್ ಮಾಡ್ತಾ ಟಾರ್ಗೆಟ್ ನ ಹಿಂದೂಸ್ತಾನ್ ಪೆಟ್ರೋಲಿಯಂ ರಿಲೇಟೆಡ್ ಆಗಿ 285 ರೂಪೀಸ್ ಪರ್ ಶೇರ್ ಆಗಿ ನೆಕ್ಸ್ಟ್ 12 ಮಂತ್ಸ್ ಟಾರ್ಗೆಟ್ ಅನ್ನೋ ತರ JP Morgan ಅವರು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ರೈಲ್ವೆ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ವಲ್ಪ ರೈಲ್ವೆ ಸ್ಟಾಕ್ಸ್ ಜಾಸ್ತಿ ರ್ಯಾಲಿ ಆಗಿದೆ. ಎಕ್ಸಾಂಪಲ್ RVNL ಸ್ಟಾಕ್ 10% ಅಪ್ಪರ್ ಸರ್ಕ್ಯೂಟ್, IRFC 5% ಅಬೋವ್ ಅಂಡ್ ಟೆಕ್ಸ್ಮ್ಯಾಕ್ 8%, ಇವನ್ ಟಿಟಾಗರ್ ವ್ಯಾಗನ್ಸ್ 5% ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಲಾಕ್ ಆಗೋಗಿದೆ. ಇವೆಲ್ಲ ಅಲ್ಲ, ಎಂಟೈರ್ ರೈಲ್ವೆ ಸ್ಪೇಸ್ ಎಲ್ಲಾನು ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೋಡಿದ್ರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ 20% ಅಬೋವ್ ರಿಟರ್ನ್ ಜನರೇಟ್ ಮಾಡಿವೆ. ದ ಮ್ಯಾಕ್ಸ್ ಕೇಸ್ RVNL, ಟೆಕ್ಸ್ಮಾ ಅಂತೂ 100% ಹತ್ರ ರಿಟರ್ನ್ಸ್ ನ ಆ ಸ್ಟಾಕ್ ಅಲ್ಲಿ ಲೆಸ್ ದ್ಯಾನ್ 1 ಇಯರ್ ಅಲ್ಲೇ ಕಾಣಿಸಿದೆ. ಕೇವಲ IRCTC ಸ್ಟಾಕ್ ಮಾತ್ರನೇ ಈ ಪರ್ಟಿಕ್ಯುಲರ್ ರೈಲ್ವೆ ಸೆಕ್ಟರ್ ರಿಲೇಟೆಡ್ ಆಗಿ ಡೈರೆಕ್ಟ್ ಆಗಿ ರಿಲೇಷನ್ ಇರುವಂತ ಸ್ಟಾಕ್ ದೊಡ್ಡದಾಗಿ ಮೂವ್ ಆಗದಿರೋ ಅಂತ ಸ್ಟಾಕ್. ಅದು ಆಲ್ರೆಡಿ ಲಿಸ್ಟಿಂಗ್ ಪಾಯಿಂಟ್ ನಾನು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲೇ ಇದೆ ಅಲ್ವಾ. ಅದರಿಂದ ಮೋಸ್ಟ್ ಆಫ್ ದಿ ಮಾರ್ಕೆಟ್ ಪಾರ್ಟಿಸಿಪೇಟ್ಸ್ ಎಲ್ಲಾನು IRCTC ನ ಫಸ್ಟ್ ಇಂದಾನೆ ಫೋಕಸ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಈ ರೆಸ್ಟ್ ಆಫ್ ದಿ ರಿಮೈನಿಂಗ್ ಸ್ಪೇಸ್ ಎಲ್ಲಾನು ಆಕ್ಟಿವಿಟಿ ಫಸ್ಟ್ ಇಂದ ಕಾಣಿಸ್ತಾ ಇರಲಿಲ್ಲ. ಆದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ 1 or 2 ಮಂತ್ಸ್ ಇಂದ ಒಂದು ಬಿಗ್ ಮೂವ್ ಅಂತೂ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಇದು ತುಂಬಾವರೆಗೂ ಬರ್ತಿರೋಂಥ ಕ್ವಶನ್, ಏನಕ್ಕೆ ಇಷ್ಟೊಂದು ರೈಲ್ವೆ ಸ್ಟಾಕ್ಸ್ ಬೆಳೀತಾ ಇದೆ ಅಂತ. ಫ್ರೆಂಡ್ಸ್, ಸ್ವಲ್ಪ ಸೆಕ್ಟರ್ ಅಲ್ಲಿ ಬರ್ತಿರೋಂಥ ಮೂವ್ನ ನಾವು ಗೆಸ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ಈ ತರ ರೈಲ್ವೆ ಸ್ಟಾಕ್ಸ್ ಈ ತರ ಮೂವ್ ಆಗ್ತಿರೋದಕ್ಕೆ ನೀವು ಎಲ್ಲೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ನೋಡಕ್ ಆಗಲ್ಲ. ಅಂಡ್ ಇವನ್ ಡಿಫೆನ್ಸ್ ಸ್ಟಾಕ್ ಮೂವ್ ಆಗಿರೋ ತರ ಅರ್ಥ ಆಗತ್ತೆ. ಆದ್ರೆ ಅದಕ್ಕೆ ಮೂವ್ ಆಗೋಕ್ ಮುಂಚೆ ಇವು ಮೂವ್ ಆಗತ್ತೆ ಅಂತ ಐಡಿಯಾ ನಮಗೆ ಇರಲ್ಲ. ಬಿಕಾಸ್ ಇದು ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗಿರುವಂತ ಕಂಪನೀಸ್. ಅದರಿಂದ ಇದು ಪ್ಯೂರ್ಲಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಗೌರ್ಮೆಂಟ್ ಇವ್ರ ಮೇಲೆ ತುಂಬಾ ದೊಡ್ಡ ಮೊತ್ತದಲ್ಲಿ ಸ್ಪೆಂಡ್ ಮಾಡ್ತಿರೋ ತರ ಇದು ಕಾರಣವಾಗ್ಲೇನೆ ಲಾಭ ಪಡತ್ತೆ ಅಂತ ಬಿಗ್ ಪ್ಲೇಯರ್ಸ್ ಟ್ರಸ್ಟ್ ಮಾಡಿ ಈಗ ಮಾಡ್ತಿರೋಂಥ ಇನ್ವೆಸ್ಟ್ಮೆಂಟ್ ಕಾರಣವಾಗಿ ಸ್ಟಾಕ್ ನಲ್ಲಿ ಇಷ್ಟೊಂದು ರ್ಯಾಲಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಸ್ಟಾಕ್ಸ್ ಅನ್ನು ನಂಬರ್ಸ್ ಅಲ್ಲಿ ಡೆಲಿವರಿ ಮಾಡ್ತಿವೆ. ನೀವು ನೋಡಿದ್ರೆ RVNL ಆದ್ರೂ, IRFC ಆದ್ರೂ, IRCO ಆದ್ರೂ ಇವೆಲ್ಲಾನು ರೀಸೆಂಟ್ ನಂಬರ್ಸ್ ಚೆನ್ನಾಗೇ ಇದೆ. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ನೀವು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಈ ರೈಲ್ವೆ ಸ್ಟಾಕ್ಸ್ ಬೆಟರ್ ಸ್ಟ್ರೆಂತ್ ನೇ ತೋರಿಸ್ತಿದೆ ನಮಗೆ. ನೆಕ್ಸ್ಟ್ ವಾಟರ್ ಟ್ರೀಟ್ಮೆಂಟ್ ಕಂಪನಿ ಆಗಿರುವಂತಹ ವಾಟೆಕ್ ವಾಬಾಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೋಮುರಾ ಅವರು ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಫರ್ದರ್ ಆಗಿ 54% ಅಪ್ಸೈಡ್ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಸ್ಟಾಕ್ ಟಾರ್ಗೆಟ್ ಅನ್ನು 480 ಆಗಿ ಮೆನ್ಷನ್ ಮಾಡ್ತಿದ್ದಾರೆ. ಇವರು ಪಾಸಿಟಿವ್ ಆಗಿ ನೋಡೋದಕ್ಕೆ ಮೇನ್ ರೀಸನ್ ಇವರು ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರಾಫಿಟಬಿಲಿಟಿನ, ಕ್ಯಾಶ್ ಫ್ಲೋಸ್ ನ ಜನರೇಷನ್ ಮಾಡೋದ್ ಮೇಲೆ ಫೋಕಸ್ ಮಾಡ್ತಿರೋ ತರ ಅಂಡ್ ಇವರ ರಷ್ಯನ್ ಪ್ರಾಜೆಕ್ಟ್ ರೆಸ್ಯೂಮ್ ಆಗಿದೆ ಅಲ್ವಾ. ಅದರಿಂದ ಎಬಿಟಾ ಬೈ FY24 ಗೆ 1% ಅಂಡ್ FY25 ಗೆ 4% ಹತ್ರ ಇವರು ಆಪರೇಟಿಂಗ್ ಸೈಡ್ ಬೆನಿಫಿಟ್ ಪಡೋ ತರ ಅಂಡ್ ಇದಕ್ಕೆ ಮುಂಚೆ ನಾವು ಅನ್ಕೊಂಡಾಗೆ ರಷ್ಯಾ ಉಕ್ರೇನ್ ಕ್ರೈಸಿಸ್ ಕಾರಣವಾಗಿ ನಿಯರ್ಲಿ 1000 crores ವ್ಯಾಲ್ಯೂ ಆಗುವಂತ ಒಂದು ಆರ್ಡರ್ ಇವರಿಗೆ ಸಸ್ಪೆಂಡ್ ಆಗಿದೆ ಅಲ್ವಾ. ಆದ್ರೆ ಅದು ಫರ್ದರ್ ಆಗಿ ರೆಸ್ಯೂಮ್ ಆಗತ್ತೆ ಅನ್ನೋ ತರ, ಅದರಿಂದ ಅದು ಇವ್ರ ರಿಲೇಟೆಡ್ ಆಗಿ ಪಾಸಿಟಿವ್ ಎಲಿಮೆಂಟ್ ಆಗಿ ಇವರ ಫರ್ದರ್ ನಂಬರ್ಸ್ ನ ಇಂಪ್ರೂವ್ ಮಾಡ್ತಾ
FY24 ಅಂಡ್ FY25 ಟೈಮ್ಗೆ ಇವರ ರೆವೆನ್ಯೂ ಅಂಡ್ ಪ್ರಾಫಿಟಬಿಲಿಟಿನ ಇನ್ಕ್ಲೂಡ್ ಆಗತ್ತೆ ಅನ್ನೋ ಥರ ಎಸ್ಟಿಮೇಟ್ ಮಾಡ್ತಾ ಸ್ಟಾಕ್ ಟಾರ್ಗೆಟ್ನ 480 ರೂಪೀಸ್ ಆಗಿ ಮೆನ್ಷನ್ ಮಾಡ್ತಾ ನೋಮ್ರಾ ಅವರು ಟಾರ್ಗೆಟ್ ಕೊಡ್ತಾ ಇರೋದ್ರಿಂದ ಇವತ್ತು ಸ್ಟಾಕು 4.5% ಸ್ಟಾಕ್ ಮೂವ್ ಆಗಿದೆ. ನೆಕ್ಸ್ಟ್ ಹೀರೋ ಮೋಟೋಕಾರ್ಪ್ ಅವರು ಈ ರೀಸೆಂಟ್ ಟೈಮ್ಸಲ್ಲಿ ಕಂಟಿನ್ಯೂಸ್ಲಿ 4ನೇ ಸಲ ಇವರ ವೆಹಿಕಲ್ ಪ್ರೈಸಸ್ನ ಜಾಸ್ತಿ ಮಾಡ್ತಿರೋ ಥರ ಅಪ್ ಟು ಮ್ಯಾಕ್ಸಿಮಮ್ 1500 ರೂಪೀಸ್ ಹತ್ರ ಇವರ ವೆಹಿಕಲ್ ಪ್ರೈಸಸ್ ಪ್ರೆಸೆಂಟ್ ಇರೋ ಪ್ರೈಸಸ್ನ ಜಾಸ್ತಿ ಮಾಡ್ತಿರೋ ಥರ ಈ ಪ್ರೈಸಸ್ ಎಲ್ಲಾನು ಡಿಸೆಂಬರ್ 1 ಅಪ್ಲೈ ಆಗತ್ತೆ ಅನ್ನೋ ಥರ ಅಪ್ಡೇಟ್ ಮಾಡಿದ್ದಾರೆ. ಇದು 4ನೇ ಸಲ. ಪ್ರೀವಿಯಸ್ಲಿ ಸೆಪ್ಟೆಂಬರ್ಲಿ ನಿಯರ್ಲಿ 1000 ರೂಪೀಸ್ ಹತ್ರ ಜಾಸ್ತಿ ಮಾಡಿದ್ದಾರೆ, ಅಪ್ ಟು 1000 ಹತ್ರ ಜಾಸ್ತಿ ಮಾಡಿದ್ದಾರೆ. ಈಗ ಅಗೈನ್ ಮಾಡೆಲ್ ಡಿಪೆಂಡ್ ಅಪಾನ್ ದ ವೇರಿಯಂಟ್ ಇವರು ಇನ್ಕ್ರೀಸ್ ಮಾಡ್ತಿರೋ ಥರ ಹೀರೋ ಮೋಟೋಕಾರ್ಪ್ ಅವರು ಅಪ್ಡೇಟ್ ಮಾಡಿರೋ ಕಾರಣವಾಗಿ ಸ್ಟಾಕ್ ಇವತ್ತು 2.5% ಬೆಳೆದಿದೆ. ನೆಕ್ಸ್ಟು SBI ಕಾರ್ಡ್ಸ್ ಅವರು ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. SBI ಕಾರ್ಡ್ಸ್ ಡೇಟಾ ಅಕ್ಟೋಬರ್ ಮಂತ್ಗೆ ಸಂಬಂಧಿಸಿರೋದು. ಅಕ್ಟೋಬರ್ ಮಂತ್ನಲ್ಲಿ 3.4 ಲ್ಯಾಕ್ಸ್ ಹತ್ರ ಕಾರ್ಡ್ಸ್ನ ಹೊಸ ಕಾರ್ಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದು ಮಂತ್ ಆನ್ ಮಂತ್ ಅಂಡ್ ಪ್ರೀವಿಯಸ್ ಮಂತ್ ಕಂಪೇರ್ ಮಾಡಿದ್ರೆ 2.3%, ಇಯರ್ ಕಂಪೇರ್ ಮಾಡಿದ್ರೆ 19% ಇನ್ ಟರ್ಮ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ಇವರು ಅಡಿಷನ್ ಅಂತೂ ಮಾಡ್ಕೊಂಡಿದ್ದಾರೆ. ಪೆಂಡಿಂಗ್ ಪರವಾಗಿ ಮಂತ್ ಆನ್ ಮಂತ್ ದೊಡ್ಡದಾಗೇನು ಗ್ರೋತ್ ಇಲ್ಲ ಅಂಡ್ ಇಯರ್ ನಲ್ಲಿ 20% ಗ್ರೋತ್ ಇದೆ. ಅಂಡ್ ಈ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮಾರ್ಕೆಟ್ ಶೇರ್ 18% ಹತ್ರ ಮೈಂಟೈನ್ ಮಾಡ್ತಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಗ್ರೋತ್ ಏನೂ ಇಲ್ಲ, ಹಂಗಂತ ವೀಕ್ ನಂಬರ್ಸು ಅಲ್ಲ. ಅದರಿಂದಾನೇ ಸ್ಟಾಕ್ ಇವತ್ತು ದೊಡ್ಡದಾಗಿ ಬೆಳೆದಿಲ್ಲ, ಹಾಗಂತ ಫಾಲೋ ಆಗಿಲ್ಲ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.